ಶಿಕ್ಷಣದಿಂದ ಮಾತ್ರ ಭಾರತದ ಭವಿಷ್ಯ ರೂಪಿಸಲು ಸಾಧ್ಯ. ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಿಕ್ಷಣ ಇಂದಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದ್ದು, ಶಿಕ್ಷಣದಿಂದ ಮಾತ್ರ ಭವಿಷ್ಯ ರೂಪಿಸಲು ಸಾಧ್ಯವಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಹೇಳಿದರು. ಅವರು ಕೋರ್ಟ್ ರಸ್ತೆಯಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಅಂಗನವಾಡಿ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕನಸೇನಿದೆಯೋ ನಮ್ಮ ಮಹನೀಯರು ಮಹಾತ್ಮ ಗಾಂಧಿಯವರು ಕಂಡಂತ ನಮ್ಮ ದೇಶ ರಾಮರಾಜ್ಯ ಆಗಬೇಕು ಅಂತ ಕನಸೇನಿದೆಯೋ ಆ ಕನಸು ನೆಲೆಸಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರಾದಾಗ ಮಾತ್ರ ನಮ್ಮ ದೇಶದ ಭದ್ರತೆಯನ್ನ, ಅಭಿವೃದ್ಧಿಯನ್ನ, ಸಮಾನತೆಯನ್ನ ಅನೇಕ ಅವನ್ನೆಲ್ಲವನ್ನು ಕೂಡ ದೂರ ಇಡಬೇಕಾದ್ರೆ ನಮ್ಮ ಮಹಾತ್ಮರು ಕಂಡಂತ ಕನಸು ರಾಮರಾಜ್ಯ ಆಗಬೇಕಂತ ಕನಸು ಇದೆಯೋ ಅದು ಕಾರ್ಯರೂಪಕ್ಕೆ ಬರಬೇಕು. ಆಟೋಗಳಿಗೆ ಎಲ್ಇಡಿ ಬಲ್ಬ್ ಬಳಸಿದರೆ ದಂಡ ಕಟ್ಟಿಟ್ಟ ಬುತ್ತಿ. ಪಿಎಸ್ಐ ಮಹಾಂತೇಶ್. ಜನರಿಗೆ ತೊಂದರೆಯಾಗುವ ಎಲ್ಇಡಿ ಬಲ್ಬ್ ಬಳಸುವ ಆಟೋದಾರರ ಮೇಲೆ ಪ್ರಕರಣ ದಾಖಲಿಸಿ ದಂಡ ವಿಧಿಸಲಾಗುವುದು ಎಂದು ಪಿಎಸ್ಐ ಮಹಾಂತೇಶ್ ಆಟೋದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಅವರು ನಗರ ಠಾಣೆಯಲ್ಲಿ ಆಟೋದಾರರ ನಾಯಕ ಉಪೇಂದ್ರ ಪೈ ಉಪಸ್ಥಿತಿಯಲ್ಲಿ ಆಟೋದಾರರಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದರು. ಲೈಟ್ ಇರಬಹುದು, ಮತ್ತೆ ಅದೊಂದು ಏನಂತಂದ್ರೆ ಕಲರ್ ಅನ್ನ ಒಂದು ಹೊರಸೂಸ್ತಕ್ಕಂಥ ಲೈಟ್ ಗಳನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಕೂಡ ಸಿರ್ಸಿಯಲ್ಲಿ ತಾವು ಗಮನಿಸಿದಿರಬೇಕು, ಸಾಕಷ್ಟು ಪ್ರಕರಣ ದಾಖಲು ಮಾಡಿದ್ದೀವಿ. ಅದಕ್ಕೆ ಏನಂತಂದ್ರೆ ಕೆಲವೊಂದಿಷ್ಟು ಆಟೋದಲ್ಲಿ ಏನಂತಂದ್ರೆ ಕಂಪನಿಯವರು ಕೊಟ್ಟ ಲೈಟ್ ಅನ್ನು ಹೊರತಾಗಿ ಏನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಹಾಕಿರ್ತಿರಲ್ಲ, ಏನ ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣ, ಏನು ಬೇರೆ ಬೇರೆ ಬಣ್ಣಗಳನ್ನ ಜಪಿಸುವಂತ ಲೈಟ್ ಗಳನ್ನ ಹಾಕಿರ್ತಿರಲ್ಲ, ಅವನ್ನೆಲ್ಲ ಏನಂತಂದ್ರೆ ಕಡ್ಡಾಯವಾಗಿ ತೆಗೆದೆ. ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಫೈನ್ ಹಾಕ್ಬೇಕಾಗತ್ತೆ. ಈಗಾಗಲೇ ಏನಂತಂದ್ರೆ ಒಂದ್ 2-3 ಜನಕ್ಕೆ ಹೇಳಿದ್ವಿ, ಮಣ್ಣಿನೂ ಕೂಡ ಒಂದ್ 2 ಆಟೋಕ್ಕೂ ಹೇಳಿದ್ವಿ. ಅದಲ್ಲದೆ ಏನಂತಂದ್ರೆ 1989ರಲ್ಲೇ ಬಂದಿದೆ ಅಲ್ಲ ಕಾಯ್ದೆ. ಬಟ್ ಏನಂದ್ರೆ ಇತ್ತೀಚೆಗೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ ಏನಂತಂದ್ರೆ ಬೈಕ್ ಅಲ್ಲೇ ನೋಡ್ಬೋದು ನೀವು 2-3 ಲೈಟ್ ಅಂತ ಹೆಂಗ್ ಹಾಕಿರ್ತಾರ ಅಂತಂದ್ರೆ ಎದುರಿಗೆ ಬರೋರು ಡಿಮ್ ಅಂಡ್ ಡಿಪ್ ಮಾಡೋದೇ ಇಲ್ಲ. ಯಾರು ಹೈ ಬೀಮ್ ಲೋ ಬೀಮ್ ಅಂತ ಇರುತ್ತೆ, ಹೌದಲ್ಲ? ಯಾರಾದ್ರೂ ಜನ ಇರ್ಲಿಲ್ಲ ಅಂತಂದ್ರೆ ಹೈ ಬೀಮ್ ಅಲ್ಲಿ ಹೋಗ್ಬೇಕು, ನಮಗೆ ರಸ್ತೆ ಕಾಣುತ್ತೆ. ಎಲ್ಲರೂ ಜನ ಇತ್ತಂದ್ರೆ ನಾವು ಸಿಟಿಯಲ್ಲಿ ನೋಡ್ತೀವಿ, ಫೋಕಸ್ ಹೆಂಗ್ ಇಟ್ಟಿರ್ತಾರ ಅಂತಂದ್ರೆ ಎದುರಿಗೆ ಬರೋರು ನಡ್ಕೊಂತ ಬರ್ತಾ ಇದ್ರು ಕೆಳಗಡೆ ಇರ್ತಕ್ಕಂತ ಏನಾದ್ರು ರಸ್ತೆ ಕಾಣಲ್ಲ. ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ಏನಂತಂದ್ರೆ ಅತಿ ಹೆಚ್ಚು ಸ್ಟ್ರಿಕ್ಟ್ ಆಗಿದೆ. ಮತ್ತೆ ಇತ್ತೀಚೆಗೆ 60ರಲ್ಲಿ ಇರ್ತಕ್ಕಂತ ಕಾನೂನು ಈಗಿಲ್ಲ. ಏನಂತಂದ್ರೆ ಈಗಿನ ಪರಿಸ್ಥಿತಿಗೆ ಹೆಂಗಿದೆಯಲ್ಲ ಕಾನೂನು, ಅದಕ್ಕೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಏನ್ ಶಿಕ್ಷಣ ಇರ್ಬೋದು ಅಥವಾ ಏನಂತಂದ್ರೆ ಫೈನ್ ಇರುತ್ತೆ. ಬೇರೆ ಕಡೆ ಹೋದಾಗ ಸುಮ್ನೆ ಫೈನ್ ಹಾಕಿ, ಇಲ್ಲ ಅಂತಂದ್ರೆ ವಿಡಿಯೋ ಮಾಡಿ ಫೋಟೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರು ಅಂತಂದ್ರೆ ಅವಾಗ ನಾವು ಏನಂತಂದ್ರೆ ಮಸ್ಟ್ ಅಂಡ್ ಶುಡ್ ಫೈನ್ ಅನ್ನ ಭರಿಸಬೇಕಾಗುತ್ತೆ. ಬಿಡ್ತಾರೆ ಇಮಿಡಿಯೇಟ್. ಈಗ ಆಲ್ರೆಡಿ ಅಲ್ಲೇ ಏನಂತಂದ್ರೆ ಮೆಡಿಕಲ್ ಶೋರೂಮ್ ಇದೆ, ಅಲ್ಲಿ ಏನಂತಂದ್ರೆ ಬೈಕ್ ಹಚ್ಚಿರ್ತಾರೆ. ಇಲ್ಲ ಅಂತಂದ್ರೆ ಹಿಂಗೆ ಇಲ್ಲ ಸರ್ ಇಲ್ಲೇ ಹೋಗ್ಬೇಕು ಅಂತೇಳಿ ಅಲ್ಲಿ ಏನಂದ್ರೆ 4 ವೀಲರ್ ಹಚ್ಚಿದ್ರು ಅಂತಂದ್ರೆ ಆ ಕಡೆಯಿಂದ ಬರ್ಲಿಕ್ಕೆ ಒಂದು ವೆಹಿಕಲ್ ಬರ್ಲಿಕ್ಕೆ ಮಾತ್ರ ಜಾಗ ಇರುತ್ತೆ. ನೀವು ಮತ್ತೆ ಮಧ್ಯದಲ್ಲಿ ಬಂದ್ಬಿಟ್ರಿ ಅಂತಂದ್ರೆ ಸ್ಟಾಕ್ ಆಗುತ್ತೆ. ಮಾಹಿತಿ ಕೊಡ್ಲಿಕ್ಕೆ ಕೆಲವೊಂದು ಕಾರ್ಡ್ ಸ್ಟೇಷನ್ ಇಂದ ಕೊಡ್ತೀವಿ. ಅದೇ ನೀವು ಸಂಘದಿಂದ ಬೇಕಾದ್ರೆ ಒಂದು ಮೆಸೇಜ್ ಹಾಕಿ ಗ್ರೂಪ್ ಅಲ್ಲಿ ಹಾಕಿದೆ ಅಂದ್ರೆ ನೀವು ಲಿಸ್ಟ್ ಕೊಟ್ರಿ ಅಂತಂದ್ರೆ ನಾವು ಲಿಸ್ಟ್ ಅಲ್ಲಿ ಯಾರು ಬರ್ತಾರೆ ಡೈಲಿ ಅಥವಾ ಯಾರು ಬರುದಿಲ್ಲ ಮಾಹಿತಿ ಮಾಡ್ರಿ. ನಿಮ್ ಬಗ್ಗೆ ಬಂದು ಹೇಳೋದು ಬೇಡ. ಮಾಡುವ 30-40 ವರ್ಷ ಸರ್ವಿಸ್ ಇದ್ದವ್ರು ಇದಾರೆ. ಪೊಲೀಸ್ ಬಂದಿಗೆ ಯಾವತ್ತು ಮಾಹಿತಿ ನಿಮ್ಗೆ ಏನ್ ಬೇಕಾದ್ರೂ ಕೊಡೋದು ನಮ್ಮ ಆಟೋದವರೇ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಖಾಸಗಿ ಒಮಿನಿಯಲ್ಲಿ ಯದ್ವಾ ಶಾಲಾ ಮಕ್ಕಳ ಬಾಡಿಗೆ ಕ್ರಮ ಜರುಗಿಸಲು ಆಟೋದಾರರ ಆಗ್ರಹ. ಖಾಸಗಿ ಒಮಿನಿಗಳಲ್ಲಿ ಯದ್ವಾ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದು, ಇದರಿಂದ ಶಾಲಾ ಮಕ್ಕಳನ್ನು ಬಾಡಿಗೆ ಹೊಡೆಯುವ ಆಟೋದಾರರ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಬೇರೆ ಬೇರೆ ಊರಿನ ಪಾಸಿಂಗ್ ಇಲ್ಲದ ರಿಕ್ಷಾಗಳಲ್ಲೂ ಕೂಡ ಶಿರಸಿಯಲ್ಲಿ ಬಾಡಿಗೆ ಹೊಡೆಯುತ್ತಿದ್ದು, ಇವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಆಟೋ ಯೂನಿಯನ್ ಈಶ್ವರ್ ಆಚಾರ್ಯ ಆಗ್ರಹಿಸಿದ್ದಾರೆ. ಆದ್ರೆ ಈಗ ಮಿತಿ ಮೀರಿ ಸರ್ ಈಗ ಒಂದು ಪ್ರೈವೇಟ್ ಓಮಿನಿಗಳೆಲ್ಲ ಜಾಸ್ತಿ ಆಗಿದೆ ಸರ್. ಅದರಲ್ಲಿ ಮನಸ್ಸಿಗೆ ಬಂದಂತೆ ಒಂದು 20 ಮಕ್ಕಳು 25 ಮಕ್ಕಳು ಹೀಗೆಲ್ಲ ಮಾಡ್ತಿದ್ದಾರೆ. ಅಂದ್ರೆ ಅವ್ರಿಗೆ ಆಕ್ಚುಲಿ ಪರ್ಮಿಷನ್ ಇಲ್ಲ.
ಆದ್ರೂ ಇವಾಗ ನೀವು ಮಾನವಿಕ ದೃಷ್ಟಿಯಿಂದ ಅವರಿಗೆ ಮಾಡ್ರಿ. ಆದ್ರೆ ಏನಂತ ಕೇಳಿದ್ರೆ ಈ ಒಳಗಾದ ಸಂದರ್ಭದಲ್ಲಿ ಟ್ರಾಫಿಕ್ ನಲ್ಲಿ ಏನಾದ್ರು ಚಿಕ್ಕ ಪುಟ್ಟ ಘಟನೆ ಆಗ್ಬಿಟ್ರೆ ಸಣ್ಣ ಸಣ್ಣ ಮಕ್ಕಳು ಏನಾದ್ರು ಒಂದು ಅನಾಹುತ ಆಗೋ ಸಂಭವ ಇರ್ತದೆ ಸರ್. ಅವ್ರಿಗೆ ಒಂದ್ಸಲ ಮಾಡ್ರಿ ಸರ್. ಯಾಕಂದ್ರೆ ಸ್ಕೂಲ್ ನಾವು ಕರಿತೇವೆ, ಕರೆದು ಇದನ್ನ ಮಾಡ್ತೇವೆ. ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಈಗ ಆಟೋದವ್ರು ಕರೆದ್ವಿ. ನೆಕ್ಸ್ಟ್ ಏನಂದ್ರೆ ಇದು ಮ್ಯಾಕ್ ಇದೆಯಲ್ಲ, ನೆಕ್ಸ್ಟ್ ಲೈಟ್ ಮೋಟರ್ ವೆಹಿಕಲ್ ಆಕ್ಟ್ ಅದ್ರ ಪ್ರಕಾರ ಏನಂತಂದ್ರೆ ನಾವು ಕಾರ್ನವ್ರಿಗೆ ಮತ್ತೆ ಇನ್ನೊಂದ್ಸಲ ಏನಂತಂದ್ರೆ ಕರೆದು ನೋಡ್ತೇವೆ. ಅವ್ರದ್ದು ಲಿಸ್ಟ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲೋ ಬೋರ್ಡ್ ಓಡಿಸಿದ್ರೆ ಏನಾದ್ರು ಅವಘಡ ಸಂಭವಿಸಿದ್ರೆ ಅವ್ರಿಗೊಂದು ಏನಾದ್ರು ಪರಿಹಾರ ಸಿಗುತ್ತೆ. ಇಲ್ಲ ಅಂತಂದ್ರೆ ಭಾರಿ ಕಷ್ಟ. ಯಾರ ಗಾಡಿ ಇರುತ್ತಲ್ಲ ಅವನ್ನೆಲ್ಲ ಮಾರಾಟ ಮಾಡಿ ಕೊಡ್ಬೇಕಾಗತ್ತೆ. ನೀವೇ ಲಾಸ್ಟ್ ಟೈಮ್ ಒಂದು 2 ಗಾಡಿ ತಂದು ಕೊಟ್ಟಿದ್ರಿ. ಕುಮಟಾ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ನೆರೆ ಪ್ರವಾಹದ ಸಂತ್ರಸ್ತರಿಗೆ ತೆರೆದಿರುವ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿದ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಮ್ಮ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಮಟಾ ಕ್ಷೇತ್ರದ ಶಶಿಹಿತ್ತಲ ಹಾಗೂ ಗುಂದಗ್ರಾಮ ಮತ್ತು ಬಾಸ್ಕೇರಿಯಲ್ಲಿ ನೆರೆ ಹಾವಳಿಯನ್ನು ವೀಕ್ಷಿಸಿ ಹೊನ್ನಾವರ ತಾಲೂಕಿನಲ್ಲಿ ನೆರೆ ಪ್ರವಾಹದ ಸಂತ್ರಸ್ತರಿಗೆ ತೆರೆದಿರುವ ಕಾಳಜಿ ಕೇಂದ್ರಗಳಾದ ಚಿಕ್ಕನಕೋಡು, ಗುಂಡಿಬೈಲು, ಮಟ್ಟ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಸಂತ್ರಸ್ತರ ಜೊತೆ ಸಮಾಲೋಚಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ, ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್, ಪ್ರಮುಖರಾದ NS ಹೆಗಡೆ, ಶ್ರೀ ಸೂರಜ್ ನಾಯ್ಕ್ ಸೋನಿ, ಗೋವಿಂದ್ ನಾಯ್ಕ್, ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಪ್ರಮುಖರು ಉಪಸ್ಥಿತರಿದ್ದರು.